ಇವಾಗಂತೂ ಸಾಲು ಸಾಲಾಗಿ ಹಬ್ಬಗಳು ಬರೋಕ್ಕೆ ಸ್ಟಾರ್ಟ್ ಆದವು. ಎಲ್ಲ ಹಬ್ಬಕ್ಕೂ ಒಂದೇ ಥರ ಸ್ವೀಟ್ ತಿಂದು ತಿಂದು ನಿಮಗೂ ಬೇಜಾರಾಗ್ತಾಯಿದ್ರೆ ಹಾಗೆ ಹಬ್ಬಕ್ಕೆ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋದಾ ಇಲ್ಲ ರೆಡಿ ಆಗೋದಾ ಅಂತ ಕನ್ಫ್ಯೂಷನ್ ಇದ್ದರೆ ಮಿಸ್ ಮಾಡದೆ ಈ ಸ್ವೀಟ್ನ ನೀವು ಕಣ್ಣು ಮುಚ್ಕೊಂಡು ಚಾಯ್ಸ್ ಮಾಡ್ಕೋಬೋದು. ಯಾಕಂದರೆ ಇದನ್ನು ಮಾಡೋಕ್ಕೆ ಬರೀ ಮೂರೇ ವಸ್ತುಗಳು ಬೇಕು. ಹಾಗೆ ಕೇವಲ 10ರಿಂದ 15 ನಿಮಿಷದ ಒಳಗಡೆನೇ ಮಾಡ್ಕೋಬಹುದು. ಹಾಗೆ ತಿನ್ನೋಕ್ಕೂ ಸಹ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗೋವಂಥ ಸ್ವೀಟು ಈ ಕೊಬ್ಬರಿ ಲಾಡು ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಾರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ. ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂದರೆ ಕೊಬ್ಬರಿ ಲಾಡುನ ಸ್ಟಾರ್ಟ್ ಮಾಡೋಣ. ನಾನಿವಾಗ ಒಂದು ಕಡಾಯಿನ ಇಟ್ಕೊಂಡು ಆ ಕಡಾಯಿಗೆ 200 ಗ್ರಾಮ್ ಆಗುವಷ್ಟು ಡೆಸಿಕೇಟೆಡ್ ಕೊಕೊನೆಟ್ನ ಹಾಕ್ಕೊಂಡಿದ್ದೀನಿ. ಈ ಡೆಸಿಕೇಟೆಡ್ ಕೊಕೊನೆಟ್ ಎಲ್ಲ ಅಂಗಡಿಗಳಲ್ಲೂ ಆರಾಮಾಗಿ ಸಿಗುತ್ತೆ. ಡಿಮಾರ್ಟು ಅಥವಾ ಎಲ್ಲಿ ಬೇಕಾದ್ರೂ ಆರಾಮಾಗಿ ಸಿಗುತ್ತೆ. ಒಂದು ವೇಳೆ ನಿಮಗೆ ಈ ಥರ ಡೆಸಿಕೇಟೆಡ್ ಕೊಕೊನೆಟ್ ಸಿಗಲಿಲ್ಲ ಅಂದರೆ ಹಸಿ ತೆಂಗಿನಕಾಯಿ ಇರುತ್ತಲ್ಲ ಅದನ್ನೇ ಮೇಲ್ಗಡೆ ಬ್ರೌನ್ ಕಲರ್ ಸಿಪ್ಪೆನ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಸೇಮ್ ಇದೇ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಹಸಿ ತೆಂಗಿನಕಾಯಿ ತೊಗೊಂಡ್ರೆ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಡೆಸಿಕೇಟೆಡ್ ಕೊಕೊನೆಟ್ ಆದರೆ 1-2 ನಿಮಿಷದಲ್ಲಿ ಫ್ರೈ ಆಗಿಬಿಡುತ್ತೆ. ಕೊಕೊನೆಟ್ನ 1-2 ನಿಮಿಷ ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಅದೇ ಕಡಾಯಿಗೆ 1/2 ಲೀಟರ್ ಆಗೋಷ್ಟು ಹಾಲನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ಸ್ವೀಟ್ಗೆ ನಾನು 1/2 ಲೀಟರ್ ಹಾಲು ತೊಗೊಂಡಿದ್ದೀನಿ. ಅದು ಗಟ್ಟಿ ಹಾಲೇ ಆಗಿರಬೇಕು. ಆವಾಗ ಮಾತ್ರ ನಮ್ಮ ಲಾಡು ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಇವಾಗ ಇದಕ್ಕೆ ತಳ ಹಿಡಿಯದೇ ಇರೋ ಥರ ಅಂದರೆ ಕಂಟಿನ್ಯೂವಸ್ ಆಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು. ಅಂದರೆ 2 ಕಪ್ ಹಾಲಿದ್ದರೆ ಅದನ್ನು 1 ಕಪ್ ಆಗೋವರೆಗೂ ನಾವು ಅದನ್ನು ಕಂಟಿನ್ಯೂವಸ್ ಆಗಿ ಕುದಿಸ್ಕೋಬೇಕಾಗುತ್ತೆ. ಇವಾಗ ಇದು ಕುದಿಯೋಷ್ಟರಲ್ಲಿ ನಾನು 8ರಿಂದ 10 ಪೀಸ್ತನ ತೊಗೊಂಡ್ಬಿಟ್ಟು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಡೆಸಿಕೇಟೆಡ್ ಕೊಕೊನೆಟ್ 200 ಗ್ರಾಮ್ ತೊಗೊಂಡಿದ್ದೆ. ಅದರಲ್ಲಿ 1-2 ಸ್ಪೂನ್ ಆಗೋಷ್ಟು ಉಳಿಸ್ಕೊಂಡಿದ್ದೀನಿ. ಅದು ಬೇಕಾಗುತ್ತೆ, ಕೊನೆಯಲ್ಲಿ ಹೇಳ್ತೀನಿ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಮೆಹಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಇವಾಗ ಹಾಲು ಒಂದು 25% ಕುಕ್ ಆಗಿದೆ. ಇಲ್ಲಿ ನಾವು ಇವಾಗ 1/2 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನೀವು ಸಕ್ಕರೆನ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನಿಲ್ಲಿ 1/2 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಮತ್ತೆ ಸೇಮ್ ಅದೇ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ತಳ ಹಿಡಿದೇ ಇರೋ ಥರ. ನಮ್ಮ ಮನೇಲಂತೂ ನನಗೂ ನನ್ನ ಮಕ್ಕಳಿಗೂ ಸ್ವೀಟ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅವಾಗವಾಗ ಏನಾದರೂ ಮಾಡ್ಕೊಂಡೇ ಇರ್ತೀವಿ. ಇವಾಗ ನೋಡ್ಬೋದು ನೀವು ಹಾಲು ಅರ್ಧದಷ್ಟು ಕಡಿಮೆ ಆಗಿದೆ, ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕೊಕೊನೆಟ್ನು ಇದಕ್ಕೆ ಸೇರಿಸ್ಕೊಂಡು ಕೈ ಬಿಡ್ದೇ ಕಂಟಿನ್ಯೂವಸ್ ಆಗಿ ಮಿಕ್ಸ್ ಮಾಡ್ಕೊಂಡು ಇರಬೇಕು. ನೀವು ನೋಡ್ಬೋದು ಕೊಬ್ಬರಿನ ಸೇರಿಸ್ಕೊತಾ ಇದ್ದಂತೆ ಅದು ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ. ಹಾಗೆ ಕಲರು ಸಹ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗಲೇ ಎಷ್ಟು ಕ್ರೀಮಿಯಾಗಿ ಅನ್ನಿಸ್ತಾ ಇದೆ ಅಂತ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಸ್ವೀಟು. ಹಾಗೆ ನಾನು ಇದಕ್ಕೆ ಯಾವ ಫ್ಲೇವರ್ ಆ್ಯಡ್ ಮಾಡ್ತಾಯಿಲ್ಲ, ಅಂದರೆ ಕೇಸರಿ ಅಥವಾ ಫುಡ್ ಕಲರು ಏನು ಹಾಕ್ತಾಯಿಲ್ಲ. ಹಾಗೆಯೇ ಪ್ಲೇನಾಗಿ ಮಾಡ್ಕೊತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ತಾ ಇಲ್ಲ. ಹಾಗೆಯೇ ಈ ಸ್ವೀಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಏನು ಹಾಕ್ದೇನೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಬರೀ 1-2ರಿಂದ 3 ಏಲಕ್ಕಿನ ಜಜ್ಜಿಬಿಟ್ಟು ಸೇರಿಸ್ಕೊತೀನಿ. ನೀವು ಏಲಕ್ಕಿ ಪೌಡರ್ ಇದ್ದರೂ ಅದನ್ನು ಸಹ ಸೇರಿಸ್ಕೋಬೋದು ಅಥವಾ ಏಲಕ್ಕಿನೂ ಜಜ್ಜಿಬಿಟ್ಟು ಸೇರಿಸ್ಕೋಬೋದು. ಇವಾಗ ಇದಕ್ಕೆ ಕಂಟಿನ್ಯೂವಸ್ ಆಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಾಂತಂದರೆ ಅದು ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು ನೀವು ಒಂದು ಸ್ವಲ್ಪನೇ ಗಟ್ಟಿ ಆಗ್ತಾ ಬಂದಿದೆ. ಇದು ಉಂಡೆ ಕಟ್ಟೋ ಹೊದಕ್ಕೆ ಬರೋವರೆಗೂ ನಾವು ಇದೇ ಥರ ಮಿಕ್ಸ್ ಮಾಡ್ಕೊಂಡಿರಬೇಕು. ನಾನು ಈ ಸ್ವೀಟ್ ಮಾಡೋದು ನೋಡಿ ಮೊನ್ನೆ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ತಂದಿರೋ ಸ್ವೀಟ್ ನೆನಪಾಯಿತು. ಏನಪ್ಪ ಅಂದರೆ ಮಾಮೂಲಿ ನನ್ನ ಹಸ್ಬೆಂಡು ಕೆಲಸದಿಂದ ಬರುವಾಗ, ಅಂದರೆ ಕೆಲಸ ಮುಗಿಸ್ಕೊಂಡು ಬರುವಾಗ ಕೈಯಲ್ಲಿ ಏನಾದರೂ ತೊಗೊಂಡು ಬರ್ತಾರೆ. ಯಾಕಂದರೆ ಮಕ್ಳು ಇರ್ತಾರಲ್ಲ, ಎದುರು ಬಂದರೆ ಏನಾದರೂ ಕೊಟ್ಟರೆ ಅವರಿಗೆ ತುಂಬಾ ಖುಷಿ ಆಗುತ್ತೆ ಅಂತ ಯಾವಾಗಲೂ ಫ್ರೂಟ್ಸು ಅದು ಇದು ತರ್ತಾಯಿದ್ರು. ಮೊನ್ನೆ ಸ್ವೀಟ್ ಮಾಡಿ ತುಂಬ ದಿವಸ ಆಯಿತು ಅಂತ ಒಂದು ಬೇಕ್ರಿಯಿಂದ ಸ್ವೀಟ್ ತೊಗೊಂಡು ಬಂದರು. ತಂದುಬಿಟ್ಟು ಡೈರೆಕ್ಟ್ ಮಕ್ಕಳ ಕೈಗೆ ಕೊಟ್ಟಿದ್ದರು. ನಾನು ಹಾಗೆ ಕೆಲಸದಲ್ಲಿ ಏನೋ ಬ್ಯುಸಿಯಾಗಿದ್ದೆ, ಅವರು ಒಂದು ಸ್ವಲ್ಪ ಫೋನಲ್ಲಿ ಬ್ಯುಸಿಯಾಗಿದ್ದರು ಅಂತ ತಂದು ಮಕ್ಕಳ ಕೈಗೆ ಕೊಟ್ಟರು. ನನ್ನ ಚಿಕ್ಕ ಮಗ 1 ಪೀಸ್ ತಿಂದ, ಆದರೆ ನನ್ನ ದೊಡ್ಡ ಮಗ ಏನೋ ತಿನ್ನೋದ್ರಲ್ಲೇ ಇದ್ದ. ಅಷ್ಟರಲ್ಲಿ ನಾನು ನೋಡಿದೆ ಆ ಸ್ವೀಟ್ಗೆ ಫಂಗಲ್ಸ್ ಬಂದಿತ್ತು. ಆವಾಗ ನೋಡಿಬಿಟ್ಟು ನಾನು ಗಾಬರಿ ಆದೆ. ಇದನ್ನೇ ಇವ್ನು ತಿಂದ, ಇವಾಗ ಏನಾಗುತ್ತೋ ಅಂತ ತುಂಬಾ ಭಯಪಟ್ಟಿದ್ದೆ. ಹಾಗೆ ಎಲ್ಲಿ ತಂದರು ಅಂತ ಕೇಳಿಕೊಂಡು ಆ ಬೇಕ್ರಿಗೆ ಹೋಗಿ ನಾನಂತೂ ಅವ್ರಿಗೆ ತುಂಬಾ ಬೈದ್ಬಿಟ್ಟೆ. ಈ ಥರ ಎಲ್ಲ ಇಟ್ಕೊಂಡು ಅಂಗಡೀಲಿ ಮಾರ್ತಿರಲ್ವ, ಮಕ್ಕಳೇನಾದ್ರು ತಿಂದರೆ ಯಾರು ಹೊಣೆ ಅದಕ್ಕೆ ಅಂತ ತುಂಬಾ ರೇಗಾಡಿದೆ. ಅವರು ಮಿಸ್ ಆಗಿ ಕೊಟ್ವಿ, ತಪ್ಪಾಯಿತು ಅಂತ ಸಾರಿ ಎಲ್ಲ ಕೇಳಿದ್ರು.
ಈ ಥರ ನೀವು ಅಂಗಡಿಯಿಂದ ಏನಾದರೂ ತರೋಕ್ಕೆ ಮುಂಚೆ ನೋಡ್ಬಿಟ್ಟು ತನ್ನಿ. ಇಲ್ಲಾಂದರೆ ಈ ಮಳೆಗಾಲದಲ್ಲಿ ಆಚೆ ತರೋದಕ್ಕಿಂತ ಮನೇಲಿ ಈ ಥರ ಸ್ವೀಟ್ನ ಮಾಡಿಕೊಂಡ್ರೆ ಬೆಸ್ಟ್ ಅಲ್ವಾ? ಬೇಕಾದರೆ ಸ್ವೀಟ್ದು ಒಂದು ಪಿಕ್ಚರ್ ಇದೆ ನನ್ನ ಹತ್ರ. ನಾನು ವೀಡಿಯೋನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ನನ್ನ ಹಸ್ಬೆಂಡ್ ಬೇಡ ಬಿಡು ಅಂತ ಅಂದರು. ಸೊ ನೀವು ನೆಕ್ಸ್ಟ್ ಟೈಮ್ ಏನಾದರೂ ತರೋಕ್ಕೆ ಮುಂಚೆ ಕೇರ್ಫುಲ್ ಆಗಿರಿ. ಅಥವಾ ಮನೇಲಿ ಆದಷ್ಟು ಮನೇಲೇ ಮಕ್ಳಿಗೆ ಏನಾದರೂ ಕೊಡೋಂಗಿದ್ರೆ ಮನೇಲೇ ಪ್ರಿಪೇರ್ ಮಾಡಿರೋ ಸ್ವೀಟು ಫುಡ್ಡನ್ನೆಲ್ಲ ಕೊಡೋಕ್ಕೆ ಟ್ರೈ ಮಾಡಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪಿಸ್ತಾನು ಮತ್ತು ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಡೆಸಿಕೇಟೆಡ್ ಕೊಕೊನೆಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಮಿಶ್ರಣನು ಲಡ್ಡು ಕಟ್ಟೋ ಹದಕ್ಕೆ ಬಂದಿದೆ. ಇದನ್ನು ಒಂದು ಸ್ವಲ್ಪ ಅಂದರೆ ಒಂದು 5ರಿಂದ 6 ನಿಮಿಷ ಆರೋಕ್ಕೆ ಬಿಟ್ಟಿದ್ದೆ. ಯಾಕಂದರೆ ಬಿಸಿ ಕಟ್ಟೋಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಒಂದು ಸ್ವಲ್ಪ ಆರೋಕ್ಕೆ ಬಿಟ್ಟು ಇವಾಗ ನೋಡ್ಬೋದು ನೀವು ಲಾಡು ಕಟ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಫಸ್ಟ್ ಟೈಮ್ ಮಾಡೋಂಗಿದ್ರೂ ಕೂಡ ಯಾವ ಮಿಸ್ಟೇಕು ಇಲ್ದೇ ಆರಾಮಾಗಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಅಥವಾ ಅಡುಗೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದವರು ಕೂಡ ಇದರಿಂದ ಮುಂದೆ ಅಡುಗೆನ ಕಲ್ಕೋಬೋದು ಅಂತಲೇ ಹೇಳ್ಬೋದು. ಅಷ್ಟೊಂದು ಈಸಿ, ಬರೀ ಒಂದು 10ರಿಂದ 15 ನಿಮಿಷದ ಒಳಗಡೆ ಇಷ್ಟೆಲ್ಲ ಸ್ವೀಟ್ ನಾವು ಮಾಡಿ ಮುಗಿಸ್ಕೋಬೋದು. ಟೇಸ್ಟ್ ಮಾತ್ರ ಹೇಳೋಂಗೆ ಇಲ್ಲ. ಮಿಸ್ ಮಾಡಿದೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನೀವೇ ನಂಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇವಾಗ ನಾನು ಲಾಡುನ ಸಣ್ಣ ಸಣ್ಣ ಲಾಡುನ ಕಟ್ಕೊಂಡು ಆ ಮಿಶ್ರಣದ ಒಳಗಡೆ ಅಂದರೆ ಪಿಸ್ತಾ ಮತ್ತು ಡೆಸಿಕೇಟೆಡ್ ಕೊಕೊನೆಟ್ ಒಳಗಡೆ ಒಂದ್ಸಲ ಅದ್ದಿ ಪ್ಲೇಟ್ನಲ್ಲಿ ಇಟ್ಕೋತಾ ಇದ್ದೀನಿ. ಇದರಿಂದ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೆ ಈ ಮಿಶ್ರಣದಿಂದ ನೀವು ಲಾಡುನೇ ಕಟ್ಕೋಬೇಕು ಅಂತ ಏನಿಲ್ಲ. ಯಾವ ಆಕಾರ ಇಷ್ಟ ಆಗುತ್ತೆ ಅಂದರೆ ಹಾರ್ಟು, ಸ್ಕ್ವೇರು ಯಾವುದು ಆಕಾರದಲ್ಲಿ ಬೇಕಾದರೂ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಕೊಕೊನೆಟ್ ಲಾಡು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.